ಇನ್ನೊಂದು ಮೇಜರ್ ಫ್ಯಾಕ್ಟರ್ ಅಂದರೆ ಫೈಬರ್. IBS ಇರೋ ಪೇಷಂಟ್ಗಳು ಫೈಬರ್ ಇಂಟೇಕ್ ಕಡಿಮೆ ಮಾಡಬೇಕು, ಫೈಬರ್ ಜಾಸ್ತಿ ತಿಂದರೆ ಅವರಿಗೆ ಲೂಸ್ ಮೋಷನ್ಸ್ ಫ್ರೀಕ್ವೆಂಟ್ ಆಗುತ್ತೆ ಹೇಳ್ತಾರೆ ಡಾಕ್ಟರ್. ಈ ಫೈಬರ್ಗೂ IBSಗೂ ಯಾವ ರೀತಿ ಕನೆಕ್ಷನ್ ಇದೆ ಆ್ಯಂಡ್ ಫೈಬರ್ ಯಾವ ರೀತಿ ನಮ್ಮ ದೇಹದಲ್ಲಿ ವರ್ಕ್ ಆಗುತ್ತೆ ಅಂತ? ಇದು ಫೈಬರು ನಾರ್ಮಲ್ ಆಗಿ ಅದು ಭಾಳ ಒಳ್ಳೆಯದು ನಮಗೆ. ಅಂದರೆ ಫೈಬರ್ ಜಾಸ್ತಿ ಇದ್ದಷ್ಟು ನಮಗೆ ಕಾನ್ಸ್ಟಿಪೇಷನ್ ಆಗಲ್ಲ, ಮಲಬದ್ಧತೆ ಆಗಲ್ಲ, ಮೋಷನ್ ಚೆನ್ನಾಗಿ ಇದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಈ IBSನಲ್ಲಿ ಏನಾಗುತ್ತೆ, ಅವ್ರಿಗೆ ಜಾಸ್ತಿ ಮೋಷನ್ ಆಗ್ತಾ ಇರುತ್ತೆ. ಸ್ವಲ್ಪ ಏನೇ ಹೋಗಲಿ ಹೊಟ್ಟೆಗೆ ತಿಂತಾ ಇದ್ದಂಗೆ ಮೋಷನ್ಗೆ ಹೋಗಬೇಕು ಅನಿಸುತ್ತೆ. ಸೊ ಹಾಗೆ ಫೈಬರ್ ಜಾಸ್ತಿ ಆದಷ್ಟು ನಮ್ಮ ಕರಳಿನಲ್ಲಿರೋ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ವಿಲ್ ಕಾಸ್ ಅ ಲಾಟ್ ಆಫ್ ಡಿಸ್ಟರ್ಬೆನ್ಸ್. ಪ್ಲಸ್ ಈ ಬ್ಯಾಕ್ಟೀರಿಯಾದೂ ಸ್ವಲ್ಪ ಇಟ್ ವಿಲ್ ರಿಯಾಕ್ಟ್ ವಿತ್ ದ ಫೈಬರ್ ಆ್ಯಂಡ್ ದಟ್ ಆಲ್ಸೋ ಕಾಸಸ್ ಅ ಲಿಟಲ್ ಪ್ರಾಬ್ಲಮ್. ಸೊ ನಾರ್ಮಲಾಗಿ ನಾವು ಬೇರೆ ಕಾಯಿಲೆಗಳಿಗೆ ಆದಷ್ಟು ನಾವು ಫೈಬರ್ ಜಾಸ್ತಿ ತೊಗೊಳ್ಳಿ ಅಂತೀವಿ, ಬಟ್ ಈ IBSನಲ್ಲಿ ಫೈಬರ್ ಜಾಸ್ತಿ ತೊಗೊಳೋದಕ್ಕೆ ಆಗೋದಿಲ್ಲ. ಅದು ದಟ್ ಈಸ್ ನಾಟ್ ದ ಟ್ರೀಟ್ಮೆಂಟ್ ಫಾರ್ IBS. ಓಕೆ, ನೀವು ಹೇಳಿದಾಗೆ ಸಾಕಷ್ಟು ಜನ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ ಫೈಬರ್ ರಿಚ್ ಫುಡ್ ತಿನ್ನಿ ಅಂತ, ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ. ಈಗ ಜಾಸ್ತಿ ತಿಂದರೆ ಫೈಬರ್ ಹೋಗುತ್ತೆ, ಅಂದರೆ ಊಟ ಅಂದ್ರೇ ಫೈಬರ್ ಅಂತ ಅಂದ್ಕೊಂಡಿರ್ತಾರೆ. ಸೊ ಫೈಬರ್ ರಿಚ್ ಫುಡ್ ಅಂದರೆ ಯಾವುದೆಲ್ಲ, ಯಾವ ರೀತಿ ನಾವು ಅದನ್ನು ಬ್ಯಾಲೆನ್ಸ್ಡ್ ಆಗಿ ಮೀಲಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ? ಅಂದರೆ ಪ್ರೋಸೆಸ್ಡ್ ಫುಡ್ ಅಂದರೆ ಅದರಲ್ಲಿ ಫೈಬರ್ ಇರೋದಿಲ್ಲ. ಪ್ರೋಸೆಸ್ ಆಗದೆ ಇರೋ ಇದು ಫುಡ್ಡಲ್ಲಿ ಜಾಸ್ತಿ ಇರುತ್ತೆ. ಅಂದರೆ ನಾವು ಯಾವುದೇ ತಗೊಳ್ಳಿ, ಇವಾಗ ಓಟ್ಸ್ ಅಂತಾರೆ, ಮ್ಯೂಸ್ಲಿ ಅಂತಾರೆ, ಅದರಲ್ಲೆಲ್ಲ ಜಾಸ್ತಿ ಇರುತ್ತೆ. ತರಕಾರಿನಲ್ಲಿ ಜಾಸ್ತಿ ಫೈಬರ್ ಇರುತ್ತೆ. ಮತ್ತು ಫ್ರೂಟ್ಸಲ್ಲಿ ಜಾಸ್ತಿ ಫೈಬರ್ ಇರುತ್ತೆ. ನಾವು ಸಿಪ್ಪೆ ಜಾಸ್ತಿ ಜೊತೆನಲ್ಲಿ ತಿಂದಾಗ ಸಿಪ್ಪೆನಲ್ಲೆಲ್ಲ ಜಾಸ್ತಿ ಫೈಬರ್ಸ್ ಇರುತ್ತೆ. ಮತ್ತು ಸೀರಿಯಲ್ಸ್ ಅಂದರೆ ನಮ್ಮ ಅಕ್ಕಿ, ಗೋಧಿ ಎಲ್ಲ, ಅದು ಈ ಅಕ್ಕಿ ಪಾಲಿಷ್ ಮಾಡಿದಷ್ಟು ಮೇಲ್ಗಡೆದೆಲ್ಲ ಹೊಟ್ಟೋಗ್ತಾ ಇರುತ್ತೆ. ಸೊ ಅದರಲ್ಲಿ ಫೈಬರ್ಸ್ ಇರೋದು, ಹೊರಗಡೆ ಫೈಬರ್. ಸೊ ನಾವು ಪಾಲಿಷ್ ರೈಸಲ್ಲಿ ಇರೋದಿಲ್ಲ. ರೆಡ್ ರೈಸು ಅಥವಾ ಬ್ರೌನ್ ರೈಸು ಅಂತ ತಿಂದಾಗ ಜಾಸ್ತಿ ಫೈಬರ್ ಬರುತ್ತೆ. ಬಿಳಿ ಅಕ್ಕಿಯಲ್ಲಿ ಫೈಬರ್ ಜಾಸ್ತಿ. ಆಮೇಲೆ ಸೊಪ್ಪು ತರಕಾರಿನಲ್ಲಿ ಜಾಸ್ತಿ. ಫಾರ್ ಅನ್ ಆವ್ರೇಜ್ ಪರ್ಸನ್ ದಿನಕ್ಕೆ ಎಷ್ಟು ಫೈಬರ್ನ ಇಂಟೇಕ್ ಮಾಡಬೇಕಾಗತ್ತೆ ಅವ್ರು ಹೆಲ್ದಿ ಆಗಿರೋದಕ್ಕೆ ಅಂತ? ಅಂದರೆ ಅದು ಇಂಡಿವಿಜುವಲಾಗಿ ಹೇಳೋಕ್ಕಾಗಲ್ಲ. ಒಂದು 50 grams to 100 grams ಇದ್ದರೆ ಅದು ಒಳ್ಳೆಯದು ಫೈಬರ್ಸು. ಅಂದರೆ ಅವ್ರಿಗೆ ಮೋಷನ್ ಯಾವ ಥರ ಆಗ್ತಾಯಿದೆ, ಮೋಷನ್ ಗಟ್ಟಿ ಆಗ್ತಾ ಇದ್ದರೆ ಜಾಸ್ತಿ ಫೈಬರ್ ತೊಗೋಬೇಕಾಗುತ್ತೆ. ಒಬ್ಬೊಬ್ಬರ ಬಾಡಿ ಸಿಸ್ಟಮ್ ಬೇರೆ ಬೇರೆ ಥರ ಇರುತ್ತೆ. ಸೊ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರೋರಿಗೆ ಸ್ವಲ್ಪ ಮಲಬದ್ಧತೆ ಇರುತ್ತೆ. ಮತ್ತು ಈ IBS ಇರೋರಿಗೆ ಸ್ವಲ್ಪ ಮಲಬದ್ಧತೆ ಇರ್ಬೋದು. ಕೆಲವರು ಡಯಾಬಿಟಿಸ್ ಇರೋರಿಗೆ ಮಲಬದ್ಧತೆ ಇರುತ್ತೆ. ಅಂಥವರಲ್ಲಿ ಸ್ವಲ್ಪ ಫೈಬರ್ ಕಂಟೆಂಟ್ ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಬೇರೆಯವರಲ್ಲಿ ಅರೌಂಡ್ 50 grams ಆಫ್ ಫೈಬರ್ಸ್ ಹೋದರೆ ಸಾಕಾಗುತ್ತೆ. ಓಕೆ, ಸೊ ಎಕ್ಸೆಪ್ಟ್ IBS ಪೇಷಂಟ್ಸ್ ಉಳಿದವರು ಫೈಬರ್ ಕಂಟೆಂಟ್ನ ಜಾಸ್ತಿ ತಿಂದರೆ ಒಳ್ಳೆಯದು ಅಂತ. ಹೌದು. ಫ್ಯಾಟಿ ಲಿವರ್ ಅಂದರೆ ಏನು, ಈ ಲಿವರ್ ಡ್ಯಾಮೇಜ್ ಯಾವ ರೀತಿ ಆಗುತ್ತೆ, ಏನೆಲ್ಲ ಬೆಸ್ಟ್ ಆಪ್ಷನ್ಸ್ ಇದೆ, ಸೊಲ್ಯೂಷನ್ ಇದೆ, ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿ ಡಾಕ್ಟರ್. ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸುಮನ್ TV ಹೆಲ್ತ್ ಕೇರ್.